ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ವಿಜಿತ್ ಅಂತ. ನೀವು ನೋಡ್ತಾ ಇದ್ದೀರಾ ವಿಜಿತ್ ನೆಟ್ ಯೂಟ್ಯೂಬ್ ಚಾನೆಲ್. ಏನಾದರೂ ಮೊದಲ ಬಾರಿಗೆ ಒಂದು ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಕೆಳಗಡೆ ಕಾಣ್ತಾರಂಥ ಕೆಂಪು ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕುವಂಥ ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಖಂಡಿತವಾಗಿ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ವಿದ್ಯುತ್ತನ್ನು ತಯಾರಿಸಿ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ವಿದ್ಯುತ್ತನ್ನು ತಯಾರು ಮಾಡಬೇಕು ಅಂತಂದು ಹೇಳಿದರೆ ಕೆಲವೊಂದಿಷ್ಟು ಸಿಸ್ಟಮೆಟಿಕ್ಕಾಗಿ ವಿದ್ಯುತ್ತನ್ನು ತಯಾರು ಮಾಡೋದಂಥ ಅವಶ್ಯಕತೆ ಇರುತ್ತೆ. ಸೊ ವಿದ್ಯುತ್ತನ್ನು ನಾವು ನೀರಿನ ಮೂಲಕ ಉತ್ಪತ್ತಿ ಮಾಡ್ಬೋದು. ಅದೇ ರೀತಿ ಏನು ವಿಂಡ್ ಪವರ್ ಅಂತ ಹೇಳ್ತೀವಿ, ಅದರ ಮೂಲಕ ನಾವು ತಯಾರು ಮಾಡ್ಬೋದು. ಅದೇ ರೀತಿ ಕಲ್ಲಿದ್ದಲಿನ ಮೂಲಕ ತಯಾರು ಮಾಡ್ಬೋದು. ಡೀಸೆಲ್ ಪವರ್ ಪ್ಲ್ಯಾಂಟ್ಗಳ ಮೂಲಕ ವಿದ್ಯುತ್ತನ್ನು ತಯಾರು ಮಾಡ್ಬೋದು. ಸೋಲಾರ್ಗಳ ಮೂಲಕ ವಿದ್ಯುತ್ತನ್ನು ತಯಾರು ಮಾಡ್ಬೋದು. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳ ಮೂಲಕ ವಿದ್ಯುತ್ತನ್ನು ತಯಾರು ಮಾಡ್ಬೋದು. ಸೊ ಇವೆಲ್ಲಗಳ ಮೂಲಕ ಯಾವ ಥರ ವಿದ್ಯುತ್ತನ್ನು ತಯಾರು ಮಾಡ್ಬೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿದ್ಯುತ್ ತುಂಬಾ ಇಂಪಾರ್ಟೆಂಟು. ಎಷ್ಟೋ ಕೆಲಸಗಳು ಹೆಲ್ಡಪ್ ಆಗಿಬಿಡುತ್ತೆ ವಿದ್ಯುತ್ ಇಲ್ಲೇ ಇದ್ದರೆ. ಸೊ ಆ ವಿದ್ಯುತ್ತು ಯಾವ ಥರ ತಯಾರಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ಸ್ ನೌ ಸ್ಟಾರ್ಟ್ ದನ್ ಟಾಪಿಕ್. ನೀರಿನಿಂದ ವಿದ್ಯುತ್ ತಯಾರಿಸುವಂಥ ವಿಧಾನ. ಇಲ್ಲಿ ಮೋಟ್ರನ್ನ ಬಳಸಿಬಿಟ್ಟು ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತೆ. ನದಿ ಮತ್ತು ಸರೋವರಗಳ ನಡುವೆ ಒಂದು ಡ್ಯಾಮನ್ನು ನಿರ್ಮಿಸಲಾಗುತ್ತೆ. ಆ ಡ್ಯಾಮ್ಗಳಿಂದ ಯಾವುದೇ ಪ್ರದೇಶದಲ್ಲಿ ಇರತಕ್ಕಂಥ ನೀರಿನ ಕೊರತೆ ಎಲ್ಲಿರುತ್ತೋ ಆ ಪ್ರದೇಶಗಳಲ್ಲಿ ನೀರನ್ನು ಸರಬರಾಜು ಮಾಡಲಾಗುತ್ತೆ. ಈ ಡ್ಯಾಮ್ಗಳ ಕೆಳಗಡೆ ಒಂದು ಟರ್ಬೈನ್ನ ನಿರ್ಮಿಸಲಾಗಿರುತ್ತದೆ. ಅದೇ ರೀತಿ ಇದನ್ನು ನಿರ್ಮಿಸೋದು ತುಂಬ ಸುಲಭವೇನಲ್ಲ, ಎಷ್ಟೋ ಕಷ್ಟ ಇರುತ್ತೆ. ಸೊ ಕಾರ್ಮಿಕರು ತಮ್ಮ ಪ್ರಾಣವನ್ನು ಕೆಲವೊಂದು ಬಾರಿ ತ್ಯಾಗ ಮಾಡಬೇಕಾಗಿ ಬರುತ್ತೆ. ಈ ಟರ್ಬೈನ್ಗಳು ಡ್ಯಾಮ್ನ ಕೆಳಗಡೆ ಇರುತ್ತಲ್ಲ. ಸೊ ಈಗ ಡ್ಯಾಮ್ ಮೇಲಿನಿಂದ ಕೆಳಗಡೆ ಬರತಕ್ಕಂತಹ ನೀರು ಎಷ್ಟು ವೇಗವಾಗಿ ಕೆಳಗಡೆ ಬರುತ್ತೋ ಅಷ್ಟು ರಭಸವಾಗಿ ಟರ್ಬೈನು ವೇಗವಾಗಿ ಸುತ್ತಲು ಆರಂಭಿಸುತ್ತೆ. ಸೊ ಅದು ಸುತ್ತೋ ರಭಸಕ್ಕೆ ಟರ್ಬೈನ್ಗಳು ಮೋಟ್ರ್ ಜೊತೆ ಕನೆಕ್ಟ್ ಆಗಿರುತ್ತೆ. ಓಕೆ, ಈ ಟರ್ಬೈನ್ಗಳನ್ನು ಮೋಟ್ರ್ ಜೊತೆ ಕನೆಕ್ಟ್ ಮಾಡಿರೋದ್ರಿಂದಾಗಿ ಸೊ ಮೋಟ್ರಲ್ಲಿ ವಿದ್ಯುತ್ತು ಉತ್ಪತ್ತಿಯಾಗುತ್ತೆ. ಟರ್ಬೈನ್ ಎಷ್ಟು ವೇಗವಾಗಿ ತಿರುಗಲು ಆರಂಭಿಸುತ್ತೋ ಅಷ್ಟು ವೇಗವಾಗಿ ಈ ಮೋಟರು ಸಕ್ರಿಯಗೊಂಡು ಮೋಟರಲ್ಲಿ ವಿದ್ಯುತ್ತು ಉತ್ಪತ್ತಿಯಾಗುತ್ತೆ. ಓಕೆ, ಸೊ ನಂತರ ಈ ಮೋಟರು ತಂತಿಗಳಿಗೆ ಕನೆಕ್ಟೆಡ್ ಆಗಿರುತ್ತೆ. ಈ ತಂತಿಗಳಿರುತ್ತಲ್ಲ, ಈ ತಂತಿಗಳು ವಿದ್ಯುತ್ತನ್ನು ಉತ್ಪತ್ತಿ ಆಗಿರ್ತಕ್ಕಂಥ ವಿದ್ಯುತ್ತನ್ನು ಒಂದು ಇದರಲ್ಲಿ ಹೈಡ್ರೋ ಪವರ್ ಪ್ಲ್ಯಾಂಟಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅದು ನಮ್ಮ ಮನೆಗೆ ಜನಸಾಮಾನ್ಯರ ಮನೆಯಲ್ಲಿ ಬರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಓಕೆ, ಇಲ್ಲಿ ಯಾವಾಗ ವಿದ್ಯುತ್ತು ಸರಬರಾಜಾಗುತ್ತೋ, ಎಷ್ಟು ವಿದ್ಯುತ್ತು ಈ ಒಂದು ಪ್ಲ್ಯಾಂಟಲ್ಲಿ ಪ್ರವಹಿಸುತ್ತೋ, ಅಂದರೆ ಹೈಡ್ರೋ ಪವರ್ ಪ್ಲ್ಯಾಂಟಲ್ಲಿ ಎಷ್ಟು ಪ್ರವಹಿಸುತ್ತಾ ಹೋಗುತ್ತೋ ಸೊ ಅಷ್ಟು ಮಟ್ಟಿಗೆ ವಿದ್ಯುತ್ತು ನಮ್ಮ ಮನೆಗೆ ಈ ಹೈಡ್ರೋ ಪವರ್ ಪ್ಲ್ಯಾಂಟ್ಗಳ ಮೂಲಕ ಬಂದು ತಲುಪುತ್ತೆ. ಇನ್ನು ಸೆಕೆಂಡ್ ಒನ್ನು ವೈಂಡ್ ಟರ್ಬೈನ್ಗಳ ಮೂಲಕ ಯಾವ ಥರ ತಯಾರಾಗುತ್ತೆ ಅಂತ ನೋಡೋಣ. ಸೊ ವೈಂಡ್ ಟರ್ಬೈನ್ಗಳು ಗಾಳಿ ಒತ್ತಡವಿರುವಂಥ ಪ್ರದೇಶಗಳಲ್ಲಿ ನಿರ್ಮಿಸಲಾಗಿರುತ್ತೆ. ಸೊ ವೈಂಡ್ ಟರ್ಬೈನ್ಗಳು 113 ಅಡಿ ಎತ್ತರ ಹಾಗೂ 116 ಅಡಿ ಅಗಲವನ್ನು ಹೊಂದಿದ್ದು ತುಂಬ ವಿಶಾಲವಾಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಬೇಕಿದ್ದರೆ ನೀವು ನೋಡಿರ್ಬೋದು. ಈ ಪವನ್ ಚಕ್ಕಿ ಅಂತ ನಾವು ಕರಿತೀವಿ ಹಿಂದಿಯಲ್ಲಿ. ಸೊ ಅವುಗಳು ತುಂಬ ದೊಡ್ಡದಾಗಿರುತ್ತೆ. ಇವುಗಳು ಗಾಳಿ ಎಷ್ಟು ವೇಗವಾಗಿ ಬೀಸುತ್ತೋ ಅಷ್ಟು ಅಂದರೆ ವೇಗವಾಗಿದ್ದು ಗಾಳಿ ಎಷ್ಟು ವೇಗವಾಗಿ ಬೀಸುತ್ತೋ ಅಷ್ಟು ವೇಗವಾಗಿ ಅದು ಕೂಡ ಬೀಳುವಂಥ ಚಾನ್ಸಸ್ ಇರುತ್ತೆ, ಅಷ್ಟು ಎತ್ತರವಾಗಿರುವಂಥದ್ದು. ಸೊ ಕೆಳಗಡೆ ಬೀಳಬಾರದು ಅಂತ ಅಂದ್ಕೊಂಡೇ ಬಿಟ್ಟು ಅದಕ್ಕೆ ಬೀಳಬಾರ್ದು ಅಂದ್ಕೊಂಡೇ ಬಿಟ್ಟನ್ನು ಸೆಟ್ ಮಾಡಿರ್ತಾರೆ ಮೊದಲೇ ವೈಂಡ್ ಟರ್ಬೈನ್ಗಳನ್ನು. ಸೊ ಈ ವೈಂಡ್ ಟರ್ಬೈನ್ಗಳನ್ನು ನಿರ್ಮಿಸೋದು ಅಷ್ಟೇನು ಈಸಿ ಏನಲ್ಲ, ತುಂಬ ಟಫ್ ಆಗಿರುವಂಥದ್ದು ಇರುತ್ತೆ. ತುಂಬ ಕೋಟ್ಯಾನುಗಟ್ಟಲೆ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಈ ವೈಂಡ್ ಟರ್ಬೈನ್ಗಳನ್ನು ನಿರ್ಮಿಸಲಾಗಿರುತ್ತೆ. ಈ ವೈಂಡ್ ಟರ್ಬೈನಲ್ಲಿ ಶಾಫ್ಟ್ ಅಂತ ಇರುತ್ತೆ. ಈ ಶಾಫ್ಟಲ್ಲಿ ಜನ್ರೇಟರ್ ಇರುತ್ತೆ. ಈ ಜನ್ರೇಟರ್ನ ಸೆಟ್ ಮಾಡಿರ್ತಾರೆ. ಆ ಸೆಟ್ ಮಾಡಿರ್ತಕ್ಕಂಥ ಜನ್ರೇಟ್ರಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಅಂದರೆ ಎಷ್ಟು ವೇಗವಾಗಿ ಎಷ್ಟು ಒತ್ತಡಕ್ಕೆ ಇದು ವೈಂಡ್ ಟರ್ಬೈನ್ ಸುತ್ತುತ್ತಾ ಇರುತ್ತೋ, ರೆಕ್ಕೆಗಳು ಎಷ್ಟು ವೇಗವಾಗಿ ಸುತ್ತುತ್ತಾ ಇರುತ್ತೋ ಅಷ್ಟು ವೇಗವಾಗಿ ವಿದ್ಯುತ್ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಹಾಗೇ ರೆಕ್ಕೆಗಳು ಎಷ್ಟು ವೇಗವಾಗಿ ಸುತ್ತುತ್ತೋ ಹಾಗೆ ರೆಕ್ಕೆಗಳು ನಿಯಂತ್ರಿಸಬೇಕಾಗತ್ತೆ ಅಲ್ವಾ. ಅದಕ್ಕಂತ ಒಂದು ಗೇರ್ ಬಾಕ್ಸನ್ನು ಕೂಡ ಸೆಟ್ ಮಾಡಿರ್ತಾರೆ. ಓಕೆ, ಈಗ ಎಷ್ಟು ವೇಗವಾಗಿ ಸುತ್ತುತ್ತಲ್ಲ ಇದು ಜನ್ರೇಟರಲ್ಲಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡುತ್ತೆ. ಈಗ ಉತ್ಪತ್ತಿಯಾಗಿರುವಂಥ ವಿದ್ಯುತ್ತು ಟ್ರಾನ್ಸ್ಫಾರ್ಮರ್ಗಳ ಮೂಲಕ ಕೆಳಗಡೆ ಬಂದುಬಿಟ್ಟು ವಿದ್ಯುತ್ ವೋಲ್ಟೇಜ್ ಹೆಚ್ಚಾಗಿಬಿಟ್ಟು ಪವರ್ ಸ್ಟೇಷನ್ಗೆ ಹೋಗುತ್ತೆ. ಈ ಥರ ವಿದ್ಯುತ್ ಉತ್ಪತ್ತಿ ಆಗುತ್ತೆ ವೈಂಡ್ ಟರ್ಬೈನ್ಗಳ ಮೂಲಕ. ಇನ್ನು ಕಲ್ಲಿದ್ದಲನ್ನು ಬಳಸಿಬಿಟ್ಟು ಯಾವ ಥರ ವಿದ್ಯುತ್ತನ್ನು ಉತ್ಪತ್ತಿ ಮಾಡೋದಾ ಅಂತ ತಿಳ್ಕೊಳ್ಳೋಣ. ಸೊ ಕಲ್ಲಿದ್ದಲನ್ನು ಭೂಮಿಯ ಆಳದಿಂದ ಹೊರತೆಗಿತಾರೆ. ಈಗ ಕಲ್ಲಿದ್ದಲು ಹೊರತೆಗೆದದ್ದನ್ನು ವಿದ್ಯುತ್ ಸ್ಥಾವರಕ್ಕೆ ರವಾನಿಸಲಾಗುತ್ತೆ. ಕಲ್ಲಿದ್ದಲಿನಿಂದ ವಿದ್ಯುತ್ ತಯಾರಿಸಲು ನೀರಿನ ಅವಶ್ಯಕತೆ ಕೂಡ ಬೇಕಾಗುತ್ತೆ. ಇದಕ್ಕಾಗಿ ಥರ್ಮಲ್ ಪವರ್ ಪ್ಲ್ಯಾಂಟನ್ನು ನಿರ್ಮಿಸಲಾಗುತ್ತೆ. ನಂತರ ನದಿಗಳಲ್ಲಿನ ನೀರನ್ನು ಪೈಪ್ಗಳ ಮೂಲಕ ನೀರನ್ನು ವಿದ್ಯುತ್ ಸ್ಥಾವರಕ್ಕೆ ಬಿಡ್ತಾರೆ. ನಂತರ ಕಲ್ಲಿದ್ದಲನ್ನು ಬಳಸಿ ನೀರನ್ನು ಬಿಸಿ ಮಾಡಿದಂಥ ನೀರನ್ನು ಆವಿಯನ್ನಾಗಿ ಬಾಯ್ಲರ್ಗೆ ಶೇಖರಿಸ್ತಾರೆ. ನಂತರ
ಆವಿಯನ್ನು ಟರ್ಬೈನ್ಗೆ ಬಿಡ್ತಾರೆ. ಆ ಆವಿಯ ವೇಗಕ್ಕೆ ಟರ್ಬೈನ್ ಸುತ್ತಲು ಆರಂಭಿಸುತ್ತೆ. ಇದರಿಂದ ವಿದ್ಯುತ್ ಉತ್ಪತ್ತಿ ಆಗುತ್ತಾ ಹೋಗುತ್ತೆ. ಇನ್ನು 4ನೇದು ಬಂದು ಡೀಸೆಲ್ ಪವರ್ ಪ್ಲ್ಯಾಂಟ್ಗಳ ಮೂಲಕ ವಿದ್ಯುತ್ತನ್ನು ಯಾವ ಥರ ತಯಾರಿಸ್ತಾರೆ ಅಂತ ನೋಡೋಣ. ಇದು ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಎಲ್ಲಿ ಡೀಸೆಲ್ ಪವರ್ ಪ್ಲ್ಯಾಂಟನ್ನು ನಿರ್ಮಿಸ್ತಾರೆ ಅಂತಂದರೆ, ಎಲ್ಲಿ ನೀರು ಮತ್ತು ಕಲ್ಲಿದ್ದಲಿನ ಕೊರತೆ ಇರುತ್ತಲ್ಲ ಆ ಪ್ರದೇಶದಲ್ಲಿ ಇದನ್ನು ನಿರ್ಮಿಸಲಾಗಿರುತ್ತೆ. ಇಲ್ಲಿ ಡೀಸೆಲ್ ಮತ್ತು ಮೋಟ್ರ್ಗಳ ಮೂಲಕ ವಿದ್ಯುತ್ ಉತ್ಪತ್ತಿ ಆಗುತ್ತೆ ಮತ್ತು ಟರ್ಬೈನ್ ಮತ್ತು ಎಂಜಿನ್ ಮೂಲಕ ವಿದ್ಯುತ್ ಉತ್ಪತ್ತಿ ಆಗಿ ನಮ್ಮ ಮನೆಗೆ ಬರುತ್ತೆ. ಇನ್ನು ಸೋಲಾರ್ ಎನರ್ಜಿ, ಫಿಫ್ತ್ ಬಂದು ಸೋಲಾರ್ ಎನರ್ಜಿ ಮೂಲಕ ಯಾವ ಥರ ವಿದ್ಯುತ್ತನ್ನು ಉತ್ಪತ್ತಿ ಮಾಡಲಾಗುತ್ತೆ ಅಂತ ನೋಡೋಣ. ಇಲ್ಲಿ ಫೋಟೋ ವೋಲ್ಟೈಕ್ ಸೆಲ್ಸ್ಗಳು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಸಾಧನಗಳಾಗಿದ್ದಾವೆ. ಫೋಟೋ ವೋಲ್ಟೈಕ್ ಸೆಲ್ಸ್, ಓಕೆ, ಇದು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡುವಂತಹ ಒಂದು ಸೋರ್ಸ್ ಆಗಿದ್ದಾವೆ. ಇವುಗಳು ಇಂತಹ ಫೋಟೋ ವೋಲ್ಟೈಕ್ ಸೆಲ್ಸ್ಗಳನ್ನು ಬ್ಯಾಟ್ರಿಗೆ ಜೋಡಿಸ್ಬಿಟ್ಟು ವಿದ್ಯುತ್ತನ್ನು ಶೇಖರಿಸ್ತಾರೆ. ಇವುಗಳು ನೇರವಾಗಿ ವಿದ್ಯುತ್ ಉತ್ಪತ್ತಿ ಮಾಡ್ತವೆ. ಇವುಗಳು ಸೌರಶಕ್ತಿ ಕೇಂದ್ರಗಳ ಮೂಲಕ ವಿದ್ಯುತ್ತನ್ನು ತಯಾರಿಸಲಾಗುತ್ತೆ. ಬಿಸಿಲಿನ ಪ್ರಭಾವ ಹೆಚ್ಚಾಗಿರುವಂಥ ಪ್ರದೇಶಗಳಲ್ಲಿ ಇಂತಹ ಒಂದು ಸೌರಶಕ್ತಿ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತೆ. ಇನ್ನು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟು, ಪರಮಾಣು ವಿದ್ಯುತ್ ಸ್ಥಾವರ, ಇದರ ಮೂಲಕ ಯಾವ ಥರ ವಿದ್ಯುತ್ತನ್ನು ತಯಾರಿಸಲಾಗುತ್ತೆ ಅಂತ ನೋಡೋಣ. ಪರಮಾಣು ವಿದ್ಯುತ್ ಸ್ಥಾವರಗಳು ವಿದ್ಯುತ್ ತಯಾರಿಕೆಗಳಲ್ಲಿ ಪ್ರಮುಖವಾದಂತಹ ಅಗ್ರಸ್ಥಾನವನ್ನು ಹೊಂದಿದ್ದಾವೆ. ಸ್ಥಾವರಗಳಲ್ಲಿ ಯುರೇನಿಯಂ-235 ಇಂಧನವಾಗಿ ಬಳಸಲಾಗುತ್ತೆ. ಯುರೇನಿಯಂ ಪರಮಾಣನ್ನು ಬೇರ್ಪಡಿಸಲು ಆಟೋಮಿಕ್ ರಿಯಾಕ್ಷನ್ ಬಳಸಿ ಈ ಪ್ರಕ್ರಿಯೆಯಿಂದ ಆವಿಯನ್ನು ತಯಾರಿಸಿ ಇದನ್ನು ಟರ್ಬೈನ್ ಮಾರ್ಗವಾಗಿ ಕಳಿಸಲಾಗುತ್ತೆ. ಕಾರಣ ಇದರಿಂದಾಗಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಇನ್ನು ಉಳಿದಂತಹ ಸೋರ್ಸ್ಗಳ ಮೂಲಕನೂ ವಿದ್ಯುತ್ತನ್ನು ಉತ್ಪತ್ತಿ ಮಾಡಲಾಗುತ್ತೆ. ಸೊ ಓಕೆ, ಮುಂದಿನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಉಳಿದ ರಿಮೈನಿಂಗ್ ಪಾರ್ಟನ್ನು ನಾನು ಕವರ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.